ॐ पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीम् सविशालबुद्धे पुल्लारविन्दायतपत्रनेत्र येन त्वया भारततैलपूर्णः प्रज्वालितो ज्ञानमया प्रदीपः प्रपन्नपारिजाताय स्तोत्रवेत्रैकपाणये ज्ञानमुद्राय कृष्णाय गीतामृतदुहे नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम्। नतटा जयद्रथजला गान्धारनीलोत्पला शल्यग्राहवती कृपेण वहनी कर्णेन वेलाकुला अश्वत्थामविकर्णघोरमकरा दुर्योधनावर्तिनी सोऽपीर्णा खलु पाण्डवैरननदी कैवर्तकः केशवः पाराशर्यवचः सरोजममलं गीतार्थगन्धोत्कटम् नानाभ्यानककेसरं हरिकथा सम्बोधनाबोधितम् लोके सज्जनषट्पदैरहरः एगीयमानं मुदा भारतपङ्कजं कलिमल प्रध्वंसिना श्रेयसे मूलं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम् शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिहृद्यानगम्यं वन्दे विष्णुं भवभयहरं सर्वलोकैकनाथम् यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः नावस्ति तद्गतेन मनसा पश्यन्ति यं योगिनो यस्यान्तं न विदुःसुरासुरगणा देवाय तस्मै नमः देवाय तस्मै नमः। ॐ शान्ति शान्ति शान्तिः। ॐ नारायणः परो व्यक्तात् अण्डमव्यक्तसम्भवम् अण्डस्यान्तस्त्विमे लोकाः सप्तद्वीपा च मेदिनी। ॐ शान्ति शान्ति शान्तिः। ॐ 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
ನಾವು ಭಗವದ್ಗೀತೆ ವಿಚಾರ ಮಾಡ್ತಿದ್ವಿ. ಭಗವದ್ಗೀತೆ ವಿಚಾರದಲ್ಲಿ 10ನೇ ಶ್ಲೋಕ ಆದಮೇಲೆ ಭಾಷ್ಯಕಾರ ಭಗವಾನರ ಭಾಷ್ಯ ಸ್ಟಾರ್ಟ್ ಆಯಿತು. ಅದರಲ್ಲಿ ಜ್ಞಾನ ಕರ್ಮ ಸಮುಚ್ಚಯವಾದಿಯಾದ ಒಬ್ಬ ಪೂರ್ವ ಪಕ್ಷಿ ಆತನ ಹೇಳ್ತಾ ಇದ್ದಾನೆ, ಕರ್ಮಯೋಗ ಕರ್ಮವನ್ನು ಮಾಡ್ಕೊತ ಅದರ ಜೊತೆಗೆ ಜ್ಞಾನ ಕರ್ಮ ಎರಡು ಒಟ್ಟಿಗೆ ನಡಿಬೇಕು, ಜ್ಞಾನ ಕರ್ಮ ಸಮುಚ್ಚಯವಾದಿ ಅಂತ. ಅದಕ್ಕೆ ಸ್ವಲ್ಪ ಉತ್ತರ ಕೊಟ್ಟಿದ್ದಾರೆ. ಇಲ್ಲ, ನೀನು ಅಂತ ಇರೋದು ಅದು ಸುಳ್ಳದು, ಆ ಥರ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈ ಜ್ಞಾನ ಮಾರ್ಗ ಹೆಂಗಿರುತ್ತಂದರೆ ನಾನು ಕರ್ತ ಅಲ್ಲ, ನಾನು ಭೋಕ್ತ ಅಲ್ಲ ಅಂತ ನಿವೃತ್ತಿಪರಕವಾಗಿ ಅವನು ಸಾಧನೆ ಮಾಡ್ತಾನೆ. ಕರ್ಮಯೋಗದಲ್ಲಿ ನೀನು ಯಾವುದೇ ಒಂದು ಕರ್ಮ ಪ್ರವೃತ್ತಿ ಆಗಬೇಕಂದ್ರೆ ನಾನು ಕರ್ತ ಭೋಕ್ತ ಅನ್ನೋ ಭಾವನೆ ಇಲ್ಲದಿದ್ದರೆ ಒಂದು ಹೆಜ್ಜೆ ಕೂಡ, ಒಂದು ಕೆಲಸ ಕೂಡ ನೀನು ಮುಂದೆ ಮಾಡೋದಕ್ಕಾಗೋದಿಲ್ಲ. ಇಲ್ಲಿ ಕರ್ತೃತ್ವದಿಂದ ಪ್ರೇರಿತವಾಗಿ ನಾವು ಕೆಲಸ ಮಾಡೋಕ್ಕಾಗುತ್ತೆ. ಸಾಂಖ್ಯ ಜ್ಞಾನ ಮಾರ್ಗದಲ್ಲಿ ನಾನು ಕರ್ತ ಅಲ್ಲ, ನಾನು ಭೋಕ್ತ ಅಲ್ಲ, ನಾನು ಸಚ್ಚಿದಾನಂದ ಸ್ವರೂಪ, ಈ ಥರ ಅಭ್ಯಾಸ ಮಾಡೋದು. ಅದು ನಿವೃತ್ತಿ ಮಾರ್ಗ, ಇದು ಪ್ರವೃತ್ತಿ ಮಾರ್ಗ. ಎರಡು ಒಟ್ಟಿಗೆ ಹೆಂಗೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಂದ್ಬಿಟ್ಟು ಅದನ್ನು ಈಗ ಭಾಷ್ಯದಲ್ಲಿ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾರೆ. ಇಲ್ಲಿ ತಥಾಚ ಭಗವತ, ಇಲ್ಲಿಂದ ಉಚ್ಚಾರಣೆ ಮಾಡೋಣ. ತಥಾಚ ಭಗವತ ವಿಭಕ್ತೆ ದ್ವೇ ಬುದ್ಧಿ ನಿರ್ದಿಷ್ಟೆ ಏಷಾ ದೇವಿ ಹಿತಾ ಸಾಂಖ್ಯೆ ಬುದ್ಧಿರ್ಯೋಗೆ ತ್ವಿಮಾಂ ಶೃಣು ಇತಿ ತಯೋಶ್ಚ ಸಾಂಖ್ಯಬುದ್ಧ್ಯಾಶ್ರಯಾಂ ಜ್ಞಾನಯೋಗೇನ ನಿಷ್ಠಾಂ ಸಾಂಖ್ಯಾನಾಂ ವಿಭಕ್ತಾಂ ವಕ್ಷ್ಯತಿ ಪುರಾ ವೇದಾತ್ಮನ ಮಯಾ ಪ್ರೋಕ್ತ ಇತಿ ತಥಾಚ ಯೋಗಬುದ್ಧ್ಯಾಶ್ರಯಾಂ ಕರ್ಮಯೋಗೇನ ನಿಷ್ಠಾಂ ವಿಭಕ್ತಾಂ ವಕ್ಷ್ಯತಿ ಕರ್ಮಯೋಗೇನ ಯೋಗಿನಾಮಿತಿ. ಏವಂ ಸಾಂಖ್ಯಬುದ್ಧಿಂ ಯೋಗಬುದ್ಧಿಂಚ ಆಶ್ರಿತ್ಯ ದ್ವೇ ನಿಷ್ಠೆ ವಿಭಕ್ತೆ ಭಗವತಾ ಏವ ಉಕ್ತೆ ಜ್ಞಾನಕರ್ಮಣೋಃ ಕರ್ತೃತ್ವ ಅಕರ್ತೃತ್ವ ಏಕತ್ವ ಅನೇಕತ್ವ ಬುದ್ಧ್ಯಾಶ್ರಯೋಃ ಏಕಪುರುಷಾಶ್ರಯತ್ವ ಅಸಂಭವಂ ಪಶ್ಯತ. ಅವನು ಪೂರ್ವಪಕ್ಷಿ ಜ್ಞಾನ ಮತ್ತು ಕರ್ಮ ಇವೆರಡು ಒಟ್ಟಿಗೆ ಮಾಡಬೇಕು ಅಂತ ಕೆಲವೊಂದು ಶ್ಲೋಕಗಳು ಪ್ರೂಫ್ ತೋರಿಸಿ ಕೂರ್ಸ್ಬೇಕಂತ ನೋಡ್ತಾನೆ. ಅದೇ ಭಗವದ್ಗೀತೆ ಪ್ರಮಾಣ ತಗೊಂಡು ಪರಮಾತ್ಮ ಕೂಡ ಇಲ್ಲ, ಭಗವದ್ಗೀತೆಯಲ್ಲಿ ಎರಡು ಬುದ್ಧಿಗಳ ಬಗ್ಗೆ ಮಾತಾಡಿದ್ದಾರೆ. ಅದು ಏಷಾ ತೇಬಿ ಹಿತ ಸಾಂಖ್ಯೆ ಬುದ್ಧಿರ್ಯೋಗೋ ತ್ವಿಮಾಂಶನು ಅಂತ 39ನೇ ಶ್ಲೋಕದಲ್ಲಿ, ಮತ್ತು ಕರ್ಮಯೋಗೇನ ಯೋಗಿನಾಮ್ ಅಂತ 3ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ. ಈ ಥರ ತಯೋಶ್ಚ ಸಾಂಖ್ಯ ಬುದ್ಧಿಯಾಶ್ರಯಂ ಜ್ಞಾನಯೋಗೇನ, ಈ ಪ್ರಕಾರದಲ್ಲಿ ಒಂದು ಸಾಂಖ್ಯ ಬುದ್ಧಿ ತೋರಿಸಿದರೆ ಒಂದು ನಿಷ್ಕಾಮ ಕರ್ಮಯೋಗ ಮಾಡುವಂಥ ಯೋಗ ಬುದ್ಧಿ, ಎರಡು ಪ್ರಕಾರದ ಬುದ್ಧಿಗಳ ಆಶ್ರಯ ತಗೊಂಡು ಎರಡು ಮಾರ್ಗಗಳ ಬಗ್ಗೆ ಮಾತಾಡಿದ್ದಾರೆ. ಮತ್ತು ಅದಕ್ಕೆ ಇವಾಗ ಎರಡರ ಬಗ್ಗೆ ಮಾತಾಡಿದಾಗ ಭಗವತ್ ಪರಮಾತ್ಮನಿಂದಲೇ ಹೇಳ್ಕೊಟ್ಟಿದೆ ಜ್ಞಾನ ಕರ್ಮನೂ ಪರಸ್ಪರ ವಿರುದ್ಧ ಮಾರ್ಗ ಅಂದ್ಬಿಟ್ಟು. ಜ್ಞಾನ ಮಾರ್ಗದಲ್ಲಿ ಕರ್ತೃತ್ವ, ಕರ್ಮ ಮಾರ್ಗದಲ್ಲಿ ಕರ್ಮ ಮಾರ್ಗದಲ್ಲಿ ಕರ್ತೃತ್ವ ಇರುತ್ತೆ, ಜ್ಞಾನ ಮಾರ್ಗದಲ್ಲಿ ಅಕರ್ತೃತ್ವ. ಜ್ಞಾನ ಮಾರ್ಗದಲ್ಲಿ ಏಕತ್ವ ಇರುತ್ತೆ, ಕರ್ಮ ಮಾರ್ಗದಲ್ಲಿ ಅನೇಕತ್ವ ಇರುತ್ತೆ. ಇದರಿಂದ ಕ್ವೈಟ್ ಆಪೋಸಿಟ್ ಆಗಿರ್ತವೆ. ಇವು ಆಪೋಸಿಟ್ ಆಗಿರೋ ಜ್ಞಾನ ಮತ್ತು ಕರ್ಮ ಒಟ್ಟಾಗಿ ಸಮುಚ್ಚಯದಿಂದ ಮಾಡೋದಕ್ಕಾಗೋದಿಲ್ಲ. ಇನ್ನು ಉಪಾಸನೆ ಮತ್ತು ಕರ್ಮ ಇವೆರಡು ಒಟ್ಟಿಗೆ ಮಾಡ್ಬೋದು. ಭಕ್ತಿ ಮತ್ತು ನಿಷ್ಕಾಮ ಕರ್ಮಿಗೆ ಭಕ್ತಿ ಮಾಡ್ಬೋದು, ಒಟ್ಟಿಗೆ ಮಾಡ್ಬೋದು, ಸಮುಚ್ಚಯ ಆಗುತ್ತೆ. ಬಟ್ ಜ್ಞಾನ ಮತ್ತು ಕರ್ಮಕ್ಕೆ ಸಮುಚ್ಚಯ ಇಲ್ಲ. ಭಗವದ್ಗೀತೆ ಡಿಸೈನ್ ಕೂಡ ಹಂಗೆ ಮಾಡಿದ್ದಾರೆ. ಫಸ್ಟ್ 6 ಅಧ್ಯಾಯ ಕರ್ಮಯೋಗ, ಮಧ್ಯದಲ್ಲಿ ಉಪಾಸನ ಭಕ್ತಿ ಯೋಗ, ಲಾಸ್ಟ್ 6ಅಲ್ಲಿ ಜ್ಞಾನ ಯೋಗ. ಮಧ್ಯದಲ್ಲಿರೋ ಆ ಉಪಾಸನ ಭಕ್ತಿ ಅನ್ನೋದು ಅದು ಕರ್ಮ ಜೊತೆ ಕೂಡ ಅದು ಮಿಂಗಲ್ ಆಗುತ್ತೆ, ಜ್ಞಾನ ಜೊತೆ ಕೂಡ ಅದು ಸ್ವರೂಪ ಭಕ್ತಿ ಆಗ್ತದೆ, ಜ್ಞಾನ ಜೊತೆ ಕೂಡ ಅದು ಮಿಂಗಲ್ ಆಗುತ್ತೆ.
ಆ ಪೊಸಿಷನ್ ಕೂಡ ಹಂಗೆ ಇಟ್ಟಿದ್ದಾರೆ. ಬಟ್ ಕರ್ಮ ಮತ್ತು ಜ್ಞಾನ ಎರಡು ಒಟ್ಟಿಗೆ ನಡೆಯೋಕ್ಕೆ ಚಾನ್ಸ್ ಇಲ್ಲ, ಕ್ವೈಟ್ ಆಪೋಸಿಟ್ ಆಗಿರುತ್ತೆ ಅಂದ್ಬಿಟ್ಟು. ನಾನು ಕರ್ತ ಅಲ್ಲ ಅಂತ ಮತ್ತು ನಾನು ಕರ್ತ ಅಂದ್ಕೊಂಡು ಎರಡೂ ಒಟ್ಟಿಗೆ ಮಾಡೋಕ್ಕಾಗೋದಿಲ್ಲ, ನಡೆಯೋದೇ ಇಲ್ಲ ಅಂದ್ಬಿಟ್ಟು. ಈ ಥರ ಬುದ್ಧಿಗಳ ಆಶ್ರಯದಿಂದ ಈ ಒಂದೇ ಪುರುಷನ ಕೈಯಲ್ಲಿ, ಒಂದೇ ವ್ಯಕ್ತಿ ಕೈಯಲ್ಲಿ ಅಟ್ ಎ ಟೈಮು ಎರಡು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಕ್ವೈಟ್ ಆಪೋಸಿಟ್ ಇದೆ. ಅದಕ್ಕೆ ಅಸಂಭವಂ ಪಶ್ಯತ, ನೋಡು ಅಸಂಭವ ಇದೆ, ಇದು ಆಗೋದಿಲ್ಲ ಅಂತ. ಅಷ್ಟೇ ಅಲ್ಲ, ಇನ್ನೂ ಒಳ್ಳೆ ಪ್ರೂಫ್ಸ್ ಕೊಡ್ತಾರೆ. ಯಥಾ ಏತದ್ ವಿಭಾಗವಚನಂ ತಥಾ ಏವ ದರ್ಶಿತಂ ಶಾತಪತೀಯೇ ಬ್ರಾಹ್ಮಣೇ ಏತಂ ಏವ ಪ್ರವ್ರಾಜಿನಃ ಲೋಕಮಿಚ್ಛಂತೋ ಬ್ರಾಹ್ಮಣಾಃ ಪ್ರವ್ರಜಂತಿ ಇತಿ ಸರ್ವಕರ್ಮ ಸನ್ಯಾಸಂ ವಿದಾಯ ತತ್ಶೇಷೇಣ ಕಿಂ ಪ್ರಜಯಾ ಕರಿಷ್ಯಾಮ ಯೇಷಾಂ ನಃ ಅಯಂ ಆತ್ಮ ಅಯಂ ಲೋಕಃ ಇತಿ ತತ್ರ ಏವ ಚ ಪ್ರಾಗ್ದಾರ ಪರಿಗ್ರಹಾತ್ ಪುರುಷಃ ಆತ್ಮ ಪ್ರಕೃತಃ ಧರ್ಮಜಿಜ್ಞಾಸ ಉತ್ತರಕಾಲಂ ಲೋಕತ್ರಯ ಸಾಧನಂ ಪುತ್ರಂ ದ್ವಿಪ್ರಕಾರಂಚ ವಿತ್ತಂ ಮಾನುಷಂ ದೈವಂಚ ತತ್ರ ಮಾನುಷಂ ವಿತ್ತಂ ಕರ್ಮರೂಪಂ ಪಿತೃಲೋಕ ಪ್ರಾಪ್ತಿ ಸಾಧನಂ ವಿದ್ಯಾಂಚ ದೈವವಿತ್ತಂ ದೇವಲೋಕ ಪ್ರಾಪ್ತಿ ಸಾಧನಂ ಸೋಕಾಮಯತ ಇತಿ ಅವಿದ್ಯಾಕಾಮವತಃ ಏವ ಸರ್ವಾಣಿ ಕರ್ಮಾಣಿ ಶ್ರೌತಾದೀನಿ ದರ್ಶಿತಾನಿ ತೇಭ್ಯಃ ವಿತ್ತಾಯ ಪ್ರವ್ರಜಂತಿ ಇತಿ ವ್ಯುತ್ಥಾನಂ ಆತ್ಮಾನಂ ಏವ ಲೋಕಮಿಚ್ಛಂತಃ ಅಕಾಮಸ್ಯ ವಿಹಿತಂ ತದ್ ಏತತ್ ವಿಭಾಗವಚನಂ ಅನುಪಪನ್ನಂ ಸ್ಯಾತ್ ಯದಿ ಶ್ರೌತಕರ್ಮಜ್ಞಾನಯೋಃ ಸಮುಚ್ಚಯಃ ಅಭಿಪ್ರೇತಃ ಸ್ಯಾತ್ ಭಗವತಃ. ಇಲ್ಲಿ ಇನ್ನೂ ಸ್ವಲ್ಪ ಯುಕ್ತಿ ಕೊಡ್ತಾರೆ. ಕೇವಲ ಭಗವದ್ಗೀತೆನೇ ಅಲ್ಲ, ಇನ್ನು ಬೇರೆ ಶ್ರುತಿಗಳಲ್ಲಿ ಕೂಡ ಶಾತಪತಿಯ ಬ್ರಾಹ್ಮಣ ಅಂದರೆ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಕೂಡ ಏತಂ ಏವ ಪ್ರವ್ರಾಜಿನಃ ಲೋಕಮಿಚ್ಛಂತ ಬ್ರಾಹ್ಮಣಾಃ ಪ್ರವ್ರಜಂತಿ ಅಂದರೆ ಯಾರು ಈ ಸಂಸಾರವನ್ನು ನಿಸ್ಸಾರ ಅಂತ ತಿಳ್ಕೊಂಡಿರ್ತಾರೋ, ಲೋಕಮಿಚ್ಛಂತ ಬ್ರಾಹ್ಮಣ ಅಂದ್ರೆ ಇಲ್ಲಿ ಲೋಕ ಶಬ್ದ ಲೋಕ ಆಲೋಚನೆ ಅಂತ, ಲುಕ್ ಆಲೋಚನೆ ಅನ್ನೋ ಒಂದು ಧಾತುವಿಂದ ಲೋಕ ಅನ್ನೋ ಶಬ್ದ ಬರುತ್ತೆ. ಅದು ಪ್ಲೇಸ್ ಅನ್ನೋದೇ ನಮ್ಮ ಮೈಂಡಲ್ಲಿ ಇರುತ್ತೆ. ಲೋಕ ಧಾಮ ಅಂದ್ರೆ ಅದು ಸ್ವರೂಪ, ಅದು ಜ್ಯೋತಿ ಸ್ವರೂಪ, ಪ್ರಕಾಶ ಸ್ವರೂಪ ಅಂತ ಪ್ರಕಾಶ ಸ್ವರೂಪ ಲೋಕಯತೆ ಇತಿ ಲೋಕಃ. ಜ್ಞಾನ ಸ್ವರೂಪ ಅನ್ನೋ ಇಚ್ಛೆ ಇರುವಂಥ ಬ್ರಾಹ್ಮಣರು, ಬ್ರಹ್ಮ ಜಿಜ್ಞಾಸುಗಳು ಪ್ರವ್ರಜಂತಿ ಅಂದರೆ ಸನ್ಯಾಸಕ್ಕೆ ತಗೊತಾರೆ. ಸರ್ವಕರ್ಮ ಸನ್ಯಾಸ ವಿದಾಯ, ಸರ್ವಕರ್ಮ ಸನ್ಯಾಸನ ತಗೊಂಡ ಮೇಲೆ ಮತ್ತು ಅವ್ರ ಮನಸ್ಸಲ್ಲಿ ಈ ಥರ ಎಲ್ಲ ನಿಶ್ಚಯ ಬರುತ್ತೆ. ಕಿಂ ಪ್ರಜೆಯ ಕರಿಷ್ಯಾಮ, ಈ ಪ್ರಜೆಗಳಿಂದ ಒಂದು ಪೂಜೆ ಮಾಡುವಾಗ ಒಂದು ಮಂತ್ರ ಇರ್ತಾರೆ, ನ ಕರ್ಮಣ ನ ಪ್ರಜೆಯ ಧನೇ ನ ತ್ಯಾಗೇ ನೈಕೆ ಅಮೃತತ್ವ ಮಾನಸು ಅಂದ್ಬಿಟ್ಟು. ನ ಕರ್ಮಣ ನ ಪ್ರಜೆಯ ನ ಧನೇನ, ಇವು ಯಾವುದರಿಂದ ಕೂಡ ನಮಗೆ ಅಮೃತತ್ವ ಅನ್ನೋದು ಸಿಗೋದಿಲ್ಲ. ತ್ಯಾಗೇನ ಏಕೆ ಅಮೃತತ್ವ ಆನುಷು ಅಂತ, ಕೇವಲ ಸನ್ಯಾಸದಿಂದ ತ್ಯಾಗ ಮಾಡೋದ್ರಿಂದನೇ ನಮಗೆ ಆ ಅಮೃತ ಪದವಿ ಸಿಗುತ್ತೆ ಅಂದ್ಬಿಟ್ಟು. ಇವೆಲ್ಲ ಪ್ರಮಾಣಗಳಿಂದ ನಮ್ಗೆ ಅರ್ಥ ಆಗುತ್ತೆ ಒಂದು ಜ್ಞಾನ ಮಾರ್ಗ ಇದೆ. ಮತ್ತು ಮಿಕ್ಕಿದ್ದು ಮತ್ತು ಶಾಸ್ತ್ರದಲ್ಲಿ ಕರ್ಮ, ನಿಷ್ಕಾಮ ಕರ್ಮದಲ್ಲಿ ವಿಧಾನ ಕೂಡ ಇದೆ. ನೀನು ಈ ಥರ ಕೆಲಸ ಮಾಡಬೇಕು, ಸಾಯೋ ತನಕ ನೀನು ಕೆಲಸ ಮಾಡ್ತಾನೆ ಕರ್ಮ ಮಾಡ್ತಾನೆ ಇರಬೇಕು.
ಮತ್ತು ಅವೆಲ್ಲ ಏನು ವ್ಯರ್ಥ ಆಗ್ಬಿಡುತ್ತಾ ಶಾಸ್ತ್ರದ ಮಾತುಗಳಂದ್ರೆ ಇಲ್ಲ, ಅದಕ್ಕೂ ಬೇರೆ ಅಧಿಕಾರ ಇದ್ದಾನೆ, ಅದಕ್ಕೂ ತೋರಿಸ್ತಾ ಇದ್ದಾರೆ. ಪ್ರಾಗ್ ದಾರ ಪರಿಗ್ರಹಾತ್ ಪುರುಷ, ಮುಂಚೆ ಈ ಜ್ಞಾನ ಮಾರ್ಗಕ್ಕೆ ಬರೋಕ್ಕೂ ಮುಂಚೆ ಏನೋ ಅವನಿಗೆ ಕೋರಿಕೆ ಇರುತ್ತೋ, ಅಜ್ಞಾನ ಅವಸ್ಥೆಯಲ್ಲಿ ಇರ್ತಾನೋ ಅಂಥವನ್ನು ಉದ್ದೇಶ ಇಟ್ಕೊಂಡು ಅವನಿಗೆ ಅನೇಕ ಪ್ರಕಾರದ ಸಾಧನಗಳು ಶಾಸ್ತ್ರ ಹೇಳ್ತಾ ಇರುತ್ತೆ. ಅದರಲ್ಲಿ ಮಾನುಷ ವಿತ್ತಂ ದೈವ ವಿತ್ತಂ ಇದನ್ನೆಲ್ಲ ನೀವು ಸಂಪಾದನೆ ಮಾಡ್ಕೋಬೇಕು ಅಂತ. ಮಾನುಷ ವಿತ್ತ ಅಂದರೆ ಏನಂದರೆ ಕರ್ಮ, ಒಳ್ಳೆ ನಿಮಿತ್ತ ನೈಮಿತ್ತಿಕ ಕರ್ಮಗಳು ಮಾಡಿಬಿಟ್ಟು ಪಿತೃಲೋಕ ಪ್ರಾಪ್ತಿ ಸಾಧನೆಗೆ ಏನೆಲ್ಲ ಇರುತ್ತೋ ಅವೆಲ್ಲ ಕರ್ಮಕಾಂಡ ಅವೆಲ್ಲ ಮಾಡ್ಕೋಬೇಕು. ಮತ್ತು ದೈವವಿತ್ತಂ ಅಂದರೆ ದೇವಲೋಕ ಪ್ರಾಪ್ತಿ ಸಾಧನೆಗಳು, ಅದು ಕೂಡ ಯಜ್ಞಗಳಿಂದ ನಮಗೆ ಸ್ವರ್ಗ ಸಿಗುತ್ತೆ. ಮತ್ತು ಪರೋಪಕಾರ ಪುಣ್ಯ ಕೆಲಸಗಳು ಮಾಡಿಕೊಂಡು ಕೂಡ ನಮಗೆ ಇಷ್ಟ ದತ್ತ ಪೂರ್ತ ಅಂತ ಕೆಲವೊಂದು ಕರ್ಮಗಳಿರ್ತವೆ. ಬಾವಿಗೆ ತೋರಿಸೋದು, ಬಸ್ ಸ್ಟ್ಯಾಂಡಲ್ಲಿ ಶೆಲ್ಟರ್ ಹೋಮ್ಸ್ ಮಾಡಿಸೋದು, ಮತ್ತು ಕೆಲವೊಂದು ಗಿಡಗಳು, ಈ ಅಶ್ವತ್ಥ ಗಿಡ, ಬೇವಿನ ಗಿಡ, ನಿಂಬೆಹಣ್ಣು ಗಿಡ, ಒಂದು 4 ಗಿಡಗಳು ನಾಟಿದ್ರೆ ಡೈರೆಕ್ಟ್ ವೈಕುಂಠ ಪ್ರಾಪ್ತಿ ಅಂತ ವಿಷ್ಣು ಪುರಾಣದಲ್ಲಿದೆ. ನಿಂಬೆಹಣ್ಣು, ಬೇವಿನ ಗಿಡ, ಅಶ್ವತ್ಥ ಮತ್ತು ಇನ್ನೊಂದು ಯಾವುದೋ ಜೊತೆಗಿದೆ. ಈ 4 ಗಿಡಗಳನ್ನು ನೆಟ್ಟಿದ್ರಾಗೇ ಅವನಿಗೆ ವೈಕುಂಠ ಸಿಗುತ್ತೆ ಅಂತ. ಆ ಥರ ಎಷ್ಟೋ ಸಾಧನೆ ಇದೆ ಸ್ವರ್ಗಕ್ಕೆ ಪ್ರಾಪ್ತಿಗೆ. ಅವೆಲ್ಲ ಕೂಡ ಶಾಸ್ತ್ರದಲ್ಲಿ ವಿಧಾನ ಮಾಡ್ತೀನಿ, ಈ ಥರ ಕೆಲಸ ಮಾಡು ಅಂತ. ಯಾರಿಗೆ ಈ ಮೋಕ್ಷದ ಮೇಲೆ ಇಂಟ್ರೆಸ್ಟ್ ಇಲ್ವೋ ಮತ್ತು ಅಜ್ಞಾನ ಆವರಣ ಇರುತ್ತೋ, ಈ ಪ್ರಪಂಚದಲ್ಲಿ ಮತ್ತೆ ಮನುಷ್ಯ ಜನ್ಮ ಎತ್ತಬೇಕಂತ ಇಚ್ಛೆ ಇರೋನು, ಸ್ವರ್ಗಾದಿಗೆ ಹೋಗ್ಬೇಕಂತ ಇಚ್ಛೆ ಇರೋನು, ಅಜ್ಞಾನ ಅವಸ್ಥೆಯಲ್ಲಿ ಯಾರು ಇರ್ತಾನೋ ಅವನಿಗೆಲ್ಲ ಈ ಮಿಕ್ಕಿದ ಪಾಠ ಇರೋ ಕರ್ಮಕಾಂಡ, ಉಪಾಸನೆ, ಶ್ಲೋಕಗಳೇನು ಮಂತ್ರಗಳಿರ್ತಾವೋ ಅದು ಅವನಿಗೆ ಸೂಟ್ ಆಗುತ್ತೆ. ಮತ್ತು ಯಾರಿಗೆ ಇದರಲ್ಲಿ ಎಲ್ಲ ಇಂಟ್ರೆಸ್ಟ್ ಇಲ್ವೋ, ಎಲ್ಲೂ ನೋಡಿದ್ರೂ ಅಧಿಕ ಪರಿಶ್ರಮ, ಸಾಸಿವೆ ಬೀಜದಷ್ಟು ಸುಖ ಅಂತ ತಿಳ್ಕೊಂಡು ದೋಷ ದರ್ಶನ ಮಾಡಿಬಿಟ್ಟು ವಿರಕ್ತಿ ಬಂದಿರ್ತಾನೋ ಅಂತ ತೇಭ್ಯ ವಿತ್ತಾಯ ಪ್ರವ್ರಜಂತಿ. ಇವಾಗೆಲ್ಲ ಬೇಡಪ್ಪ, ನನಗೆ ಪರ್ಮನೆಂಟ್ ದುಃಖ ನಿವೃತ್ತಿ ಬೇಕು, ಆತ್ಯಂತಿಕ ದುಃಖ ನಿವೃತ್ತಿ ಬೇಕು ಅಂದ್ಕೊಂಡವನು ಇದರಿಂದ ಎಲ್ಲ ಬಿಟ್ಟುಬಿಟ್ಟು ಅವನು ಲೋಕಮಿಚ್ಚಂತಹ ಅಕಾಮಸ್ಯ ವಿಹಿತ, ಮಿಕ್ಕಿದ್ದೇನಿಲ್ಲ ಈ ಜ್ಞಾನದ ಮಂತ್ರಗಳು, ಜ್ಞಾನ ಮಾತುಗಳೆಲ್ಲ ಏನಿರ್ತಾವೆ ಶಾಸ್ತ್ರದಲ್ಲಿ, ಅವೆಲ್ಲ ಕೂಡ ಈ ಜ್ಞಾನಿಗೆ ಅದು ಅನ್ವಯ ಆಗುತ್ತೆ. ಈ ಥರ ತದೇತದ್ ವಿಭಾಗ ವಚನಂ ಅನುಪಪನ್ನಂ ಸ್ಯಾತ್. ಈ ಥರ ವಿಭಾಗ ವಚನ ಕೇವಲ ಭಗವದ್ಗೀತೆಯಲ್ಲ, ಉಪನಿಷತ್ತಲ್ಲೂ ವೇದಗಳಲ್ಲೂ ಕೂಡ ಇದೆ. ಎರಡು ಒಟ್ಟಿಗೆ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲ ಅವನು ನಿಷ್ಕಾಮ ಕರ್ಮಯೋಗ ಮಾಡಿಕೊಂಡು ಸ್ವರ್ಗಾದಿಗೆ, ನೀನು ಅದು ಕರ್ಮಯೋಗದ ಮಾಡಿಕೊಂಡ್ರೆ ನೀನು ಸ್ವರ್ಗಾದಿಗಳು ಮತ್ತು ಲೋಕದಲ್ಲಿ ಕೆಲವೊಂದು ಫಲ ಸಿಗುತ್ತೆ. ಅದನ್ನು ನಿಷ್ಕಾಮ ಭಾವನೆಯಿಂದ ಮೋಕ್ಷನ ಹೊಂದಬೇಕಂತ ಪ್ರಯತ್ನ ಮಾಡಿದಾಗ ಅದು ಅಂತಃಕರಣ ಶುದ್ಧಿಗೆ ಕಾರಣ ಆಗುತ್ತೆ ಅಷ್ಟೇ ಹೊರತು ಜ್ಞಾನ ಮತ್ತು ಕರ್ಮ ಒಟ್ಟಿಗೆ ಮಾಡೋದಕ್ಕೆ ಸಂಭಾವನೆ ಇಲ್ಲವೇ ಇಲ್ಲ. ಸರಿ, ಮತ್ತು ಭಗವದ್ಗೀತೆ ಪ್ರಮಾಣ ತೋರಿಸಿ ಪೂರ್ವ ಪಕ್ಷಿ ಹೇಳಿದ್ನಲ್ಲ, ಇಲ್ಲ ಇಲ್ಲಿ 2 ಬಗೆನೇ ಹೇಳಿದ್ದಾರೆ, ಅದಕ್ಕೆ ಜ್ಞಾನ ಕರ್ಮ 2 ಒಟ್ಟಿಗೆ ಮಾಡ್ಕೋಬೇಕಂತ. ಅರ್ಜುನನ ಪ್ರಶ್ನೆಯನ್ನು ನಿಮಿತ್ತ ಮಾಡಿಕೊಂಡು ಈಗ ನಮಗೆ ಹೇಳ್ತಾನೆ ನೆಕ್ಸ್ಟ್ ಪ್ಯಾರಾದಲ್ಲಿ. ನಚ ಅರ್ಜುನಸ್ಯ ಪ್ರಶ್ನ ಉಪಪನ್ನಃ ಭವತಿ ಜಾಯಸಿ ಚೇತ್ ಕರ್ಮನಸ್ತೆ ಇತ್ಯಾದಿ ಏಕಪುರುಷ ಅನುಷ್ಠೇಯತ್ವ ಅಸಂಭವಂ ಬುದ್ಧಿಕರ್ಮಣೋಃ ಭಗವತ ಪೂರ್ವಂ ಅನುಕ್ತಂ ಕಥಂ ಅರ್ಜುನಃ ಅಶ್ರುತಂ ಬುದ್ಧೇಶ್ಚ ಕರ್ಮಣಃ ಜಾಯಸ್ತ್ವಂ ಭಗವತ ಅಧ್ಯಾರೋಪಯೇತ್ ವೃಷಾ ಏವ ಜಾಯಸಿ ಚೇತ್ ಕರ್ಮನಸ್ತೆ ಮತಾ ಬುದ್ಧಿ ಇತಿ. ಕಿಂಚ ಯದಿ ಬುದ್ಧಿಕರ್ಮಣೋಃ ಸರ್ವೇಷಾಂ ಸಮುಚ್ಚಯ ಉಕ್ತಃ ಸ್ಯಾತ್ ಅರ್ಜುನಸ್ಯಾಪಿ ಸಹ ಉಕ್ತ ಏವ ಇತಿ ಯತ್ ಶ್ರೇಯಃ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ ಇತಿ ಕಥಂ ಅನ್ಯತರ ವಿಷಯಃ ಏವ ಪ್ರಶ್ನಃ ಸ್ಯಾತ್. ನಹಿ ಪಿತ್ತಪ್ರಶಮಾರ್ತಿನಃ ವೈದ್ಯೇನ ಮಧುರಂ ಶೀತಂಚ ಭೋಕ್ತವ್ಯಂ ಇತಿ ಉಪದಿಷ್ಟೆ ತಯೋಃ
ಅನ್ಯತರತ್ ಪಿತ್ತ ಪ್ರಶಮನ ಕಾರಣಂ ಬ್ರೂಹಿ ಇತಿ ಪೃಷ್ಟಂ ಭವತಿ ನಾ ಇದೆ ಪೃಷ್ಟಾಹ ಭವತಿ. ಮತ್ತು ನೆಕ್ಸ್ಟ್ ಪ್ಯಾರ ಒಂದು ಓದ್ಬಿಡೋಣ. ಅಥ ಅರ್ಜುನಸ್ಯ ಪೃಷ್ಟಾಹ ಸಂಭವತಿ. ಪ್ರಶ್ನಃ ಸಂಭವತಿ, ಪ್ರಶ್ನಃ ಭವತಿ ಅಂತ ಇಲ್ಲ, ಪ್ರಶ್ನ ಸಂಭವತಿ ಎರಡು ಕರೆಕ್ಟ್. ಅಥ ಅರ್ಜುನಸ್ಯ ಭಗವದ್ ಉಕ್ತ ವಚನಾರ್ಥ ವಿವೇಕ ಅನವಧಾರಣಂ ನಿಮಿತ್ತಃ ಪ್ರಶ್ನಃ ಕಲ್ಪ್ಯೇತ. ತಥಾಪಿ ಭಗವತಾ ಪ್ರಶ್ನಾನುರೂಪಂ ಪ್ರತಿವಚನಂ ದೇಯಂ ಮಯಾ ಬುದ್ಧಿಕರ್ಮಣೋಃ ಸಮುಚ್ಚಯಃ ಉಕ್ತಃ ಕಿಮರ್ಥಂ ಇತ್ತಂ ತ್ವಂ ಭ್ರಾಂತಃ ಅಸಿ ಇತಿ ನತು ಪುನಃ ಪ್ರತಿವಚನಂ ಅನನುರೂಪಂ ಪೃಷ್ಟಾತ್ ಅನ್ಯದೇವ ದ್ವೇ ನಿಷ್ಠೆ ಮಯಾ ಪುರ ಪ್ರೋಕ್ತೆ ಇತಿ ವಕ್ತುಂ ಯುಕ್ತಂ. ಇಲ್ಲಿ ತನಕ ನೋಡೋಣ. ಅರ್ಜುನನು ಕೇಳೋ ಪ್ರಶ್ನೆಯಿಂದಲೇ ಯುಕ್ತಿಯಿಂದ ನಾವು ವಿಚಾರ ಮಾಡಬೇಕು. ಭಗವದ್ಗೀತೆಯಲ್ಲಿ ಕೂಡ ಎರಡು ನಿಷ್ಠೆಗಳ ಬಗ್ಗೆ ಮಾತಾಡಿದ್ದಾನೆ ಅಂತಿತ್ತು. ಹೇಗೆ ಅರ್ಜುನ ಫಸ್ಟು ಜಾಯಸಿ ಚೇತ್ ಕರ್ಮನಸ್ತೆ ಅಂತ 3ನೇ ಅಧ್ಯಾಯ 1ನೇ ಶ್ಲೋಕದಲ್ಲಿ ಇತ್ಯಾದಿ ಏಕಪುರುಷ ಅನುಷ್ಠೇಯ ಅಸಂಭವಂ ಬುದ್ಧಿಕರ್ಮಣೋ ಪೂರ್ವಂ ಅನುಕ್ತಂ ಕಥಂ ಅರ್ಜುನ ಅಶ್ರುತಂ ಜಾಯಸಿ ಚೇತ್ ಕರ್ಮನಸ್ತೆ ಮತಾ ಬುದ್ಧಿರ್. ಪೂರ್ತಿ ಶ್ಲೋಕ ಜಾಯಸಿ ಚೇತ್ ಕರ್ಮನಸ್ತೆ ಮತಾ ಬುದ್ಧಿರ್ ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಿಸಿ ಕೇಶವ ಅಂತ. ಅಲ್ಲಿ ಅರ್ಜುನ ಪ್ರಶ್ನೆ ಕೇಳ್ತಾನೆ, ಅಲ್ಲ ಕೇಶವ, ನೀನು ಬಂಧನಕ್ಕೆ ಕಾರಣ ಕರ್ಮನೇ ಅಂತ ಹೇಳ್ತಿದೀಯ, ಮತ್ತು ಎಲ್ಲದಕ್ಕಂತ ಶ್ರೇಷ್ಠವಾದದ್ದು ಜ್ಞಾನನೇ ಅಂತಿದೀಯ. 4 ಪ್ರಕಾರದ ಭಕ್ತಿದಲ್ಲಿ ಆರ್ತಿ ಜಿಜ್ಞಾಸು ಇದರಲ್ಲೆಲ್ಲ ಕಡೆ ಜ್ಞಾನಿನೇ ಶ್ರೇಷ್ಠ, ನನ್ನ ಸ್ವರೂಪನೇ ಆಗಿರುತ್ತೆ ಅಂತ ಎಲ್ಲ ಇದರದ್ದೇ ಸ್ತುತಿ ಮಾಡ್ತಾ ಇದೆಯಾ. ಸನ್ಯಾಸದ್ದೇ ಎಲ್ಲ ಹೈಲೈಟ್ ಮಾಡ್ತಾ ಇದೆಯಾ. ನನ್ನನ್ನು ಮಾತ್ರ ಯುದ್ಧ ಮಾಡುವಂಥ ಈ ಘೋರವಾದ ಕರ್ಮದಲ್ಲಿ ನನ್ನನ್ನು ಸಿಕ್ಕಾಕ್ಸ್ತಾ ಇದೆಯಾ ಅಂತ ಯಾಕೆ ಅಂತ ಪ್ರಶ್ನೆ ಕೇಳ್ತಾನೆ. ಇವನೇನೋ ಪೂರ್ವ ಪಕ್ಷಿ, ಇಲ್ಲ ಭಗವದ್ಗೀತೆಯಲ್ಲಿ ಪರಮಾತ್ಮ 2 ಸಮುಚ್ಚಯ ಮಾತಾಡಿದ್ದಾನೆ ಅಂದ್ಬಿಟ್ಟು. ಮತ್ತು ಸಮುಚ್ಚಯ ಮಾತಾಡಿದರೆ ಗಣ 2 ಒಂದೇ ಮಾರ್ಗ ಅಂತ ಇದ್ದಿದ್ದರೆ 2ರಲ್ಲಿ ನನ್ನನ್ನು ಯಾಕೆ ಈ ವರ್ಷದಲ್ಲಿ ನನ್ನನ್ನು ನೀನು ಇನ್ವಾಲ್ವ್ ಮಾಡ್ತಾ ಇದೆಯಾ ಅಂತ. ಇರೋದು ಒಂದೇ ಆಗಿದ್ದರೆ ಈ ಪ್ರಶ್ನೆ ಆದರೆ ಹೇಗೆ ಉಪಪನ್ನ ಆಗುತ್ತೆ ಅಂತ ಕೇಳ್ತಾನೆ. ಮತ್ತು ಸರಿ ಬಿಡಪ್ಪ, ಅರ್ಜುನ ಶ್ರೀಕೃಷ್ಣ ಪರಮಾತ್ಮ ಒಂದೇ ಹೇಳಿರ್ಬೋದು. ಶ್ರೀಕೃಷ್ಣ ಪರಮಾತ್ಮ ಜ್ಞಾನ ಕರ್ಮ ಸಮುಚ್ಚಯ ಒಂದೇ ಮಾರ್ಗ ಇದೆ, 2 ಮಾರ್ಗ ಇಲ್ಲ ಅಂತ. ಅರ್ಜುನನು ಭ್ರಾಂತಿಯಿಂದ ಅರ್ಥ ಮಾಡ್ಕೊಳ್ದಿರ ಅವನು 2 ಮಾರ್ಗಗಳಿದೇನು, 2ರಲ್ಲಿ ನನಗೆ ಬೆಸ್ಟ್ ಕೊಡ್ದಿರ ಈ ವರಷ್ಟು ಕರ್ಮಯೋಗದಲ್ಲಿ ಯಾಕೆ ಸಿಕ್ಕಾಕ್ಸ್ತಾ ಇದೆ ಅಂತ ಕೇಳಿದ್ದಾನೆ. ಯಾಕಂದರೆ ಅವನು ಅಜ್ಞಾನಿ. ಅರ್ಜುನ ಅಜ್ಞಾನಿಗಳಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೇಳೋ ಇದಿರ್ಬೋದಲ್ಲ ಅಂತ ಆ ಥರನೂ ಇಲ್ಲ. ಒಂದು ವೇಳೆ ಆ ಥರ ಉತ್ತರ ಆಗಿದ್ದಿದ್ರೆ ಅರ್ಜುನಸ್ಯ ಭಗವದುಕ್ತ ವಚನಾರ್ಥ ವಿವೇಕ ಅನವಧಾನ ನಿಮಿತ್ತ ಪ್ರಶ್ನೆ ಕಲ್ಪ್ಯೇತ. ಒಂದು ವೇಳೆ ಕಲ್ಪನೆಯೇ ಆಗಿದ್ದಿದ್ರೆ ಅರ್ಜುನಂದು ತಥಾಪಿ ಭಗವತ ಪ್ರಶ್ನಾನುರೂಪಂ ಪ್ರತಿವಚನಂ ದೇಯಂ. ಯಾಕೋ ನಾನು ಹೇಳಿದ್ದು ಒಂದೇ ಮಾರ್ಗ ಅಲ್ಲ, ನೀನು ಆಪ್ಷನ್ ಕೇಳ್ತಾ ಇದ್ದೀಯ ಯಾಕೆ? 2 ಮಾರ್ಗ ಹೇಳಿದರೆ ನೀನು ಆಪ್ಷನ್ ಕೇಳ್ಬೋದಾಗಿತ್ತು ಪ್ರಶ್ನೆಯಲ್ಲಿ. ನಾನು ಒಂದೇ ಮಾರ್ಗ ಹೇಳಿದ್ದೀನಿ, ನೀನು ಆಪ್ಷನ್ ಯಾಕೆ ಕೇಳ್ತೆ ಅಂತ ಕೇಳ್ಬೋದಾಗಿತ್ತು. ಬಟ್ ಕೃಷ್ಣ ಪರಮಾತ್ಮ ಕೇಳೋದಿಲ್ಲ ಆ ಪ್ರಶ್ನೆ. ಯಾಕಂದರೆ ಅರ್ಜುನ ಕರೆಕ್ಟಾಗಿ ಪ್ರಶ್ನೆ ಕೇಳಿರ್ತಾನೆ. ಪರಮಾತ್ಮ ಕೂಡ 2 ಮಾರ್ಗಗಳ ಬಗ್ಗೆ ಅಲ್ಲಿ ಉಪದೇಶ ಮಾಡಿರ್ತಾನೆ. ಇದರಿಂದ ಅರ್ಜುನನ ಪ್ರಶ್ನೆ ಕೇಳೋದ್ರಲ್ಲಿ ನಮ್ಗೆ ಅರ್ಥ ಆಗುತ್ತೆ 2 ಮಾರ್ಗಗಳಿದೆ. ನಿಷ್ಕಾಮ ಕರ್ಮಯೋಗ, ಜ್ಞಾನ ಯೋಗ ಅಂತ 2 ಸಪ್ರೇಟ್ ಮಾರ್ಗಗಳಿದೆ. 2 ಸಮುಚ್ಚಯವಾಗಿ ಪರಮಾತ್ಮ ಹೇಳಿಲ್ಲ. ಅರ್ಜುನನ ಪ್ರಶ್ನೆಯಿಂದಲೇ ನಾವು ಅನುಮಾನದಿಂದ ಇದು ಕೂಡ ಸಿದ್ಧ ಆಗುತ್ತೆ. ಅದಕ್ಕೆ ನೆಕ್ಸ್ಟ್ ಶ್ಲೋಕದಲ್ಲಿ ಅದೇ ಹೇಳ್ತಾರೆ, ನಾ ಅಪಿ ಸ್ಮಾರ್ತೇನ ಏವ ಕರ್ಮಣ. ಉಚ್ಚಾರಣೆ ಮಾಡೋಣ. ನಾ ಅಪಿ ಸ್ಮಾರ್ತೇನ ಏವ ಕರ್ಮಣ ಬುದ್ಧೇಃ ಸಮುಚ್ಚಯೇ ಅಭಿಪ್ರೇತೆ ವಿಭಾಗವಚನಾದಿ ಸರ್ವಂ ಉಪಪನ್ನಂ ಕಿಂಚ
ಕ್ಷತ್ರಿಯಸ್ಯ ಯುದ್ಧಂ ಸ್ಮಾರ್ತಂ ಕರ್ಮ ಸ್ವಧರ್ಮ ಇತಿ ಜಾನತಃ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಇತಿ ಉಪಾಲಂಬಃ ಅನುಪಪನ್ನಃ. ತಸ್ಮಾತ್ ಗೀತಾಶಾಸ್ತ್ರೇ ಈಶನ್ಮಾತ್ರೇಣ ಅಪಿ ಶ್ರೌತೇನ ಸ್ಮಾರ್ತೇನ ಕರ್ಮಣ ಆತ್ಮಜ್ಞಾನಸ್ಯ ಸಮುಚ್ಚಯಃ ನ ಕೇನಚಿತ್ ದರ್ಶಯಿತುಂ ಶಕ್ಯಃ. ಆದ್ದರಿಂದ ನಾ ಅಪಿ ಸ್ಮಾರ್ತೇನೆ. ಸ್ಮಾರ್ತೇನೆ ಅಂದರೆ ಸ್ಮೃತಿ ಗ್ರಂಥಗಳು. ಸ್ಮೃತಿ ಗ್ರಂಥಗಳಂದರೆ ಈಗ ಋಷಿಗಳು ಅವರು ಇವರು ಬರೆದಿರುವಂಥ ಗ್ರಂಥಗಳು. ವೇದ ಅನ್ನೋದು ಅದಕ್ಕೆ ಯಾರೂ ಕರ್ತ ಇಲ್ಲ. ಡೈರೆಕ್ಟು ಭಗವಂತನ ಶ್ವಾಸ ಹೆಂಗೆ ಬಂತು ಹಂಗೆ ವೇದಗಳು ಪ್ರಕಟ ಆಗಿದ್ದಾವೆ. ಬಟ್ ಭಗವದ್ಗೀತಾ, ವಿವೇಕ ಚೂಡಾಮಣಿ, ಯೋಗ ವಾಸಿಷ್ಠ ಇಂಥವೆಲ್ಲ ಋಷಿಗಳು ಬರೆದಿರ್ತಾರೆ. ಇದನ್ನು ಸ್ಮೃತಿ ಗ್ರಂಥಗಳಂತಾರೆ. ಸ್ಮೃತಿ ಅಂದರೆ ಸ್ಮರಣೆ ಮಾಡಿಕೊಂಡಿರೋದು ಅಂತ. ಅಂದರೆ ಆ ಚರಿತ್ರೆ ಏನೆಲ್ಲ ನಡೆದಿರುತ್ತೆ ಅದಕ್ಕೆ ಅನುಕೂಲವಾಗಿ ಆ ತತ್ವವನ್ನು ಸ್ಮರಣೆ ಮಾಡಿಕೊಂಡು ಅವರು ಗ್ರಂಥಗಳನ್ನ ರಚನೆ ಮಾಡಿರ್ತಾರೆ. ಮತ್ತು ಮಂತ್ರಗಳು ಎಲ್ಲ ಭಗವಂತನು ಶ್ವಾಸ ಬಂದಂಗೆ ಬಂದಿದ್ದರೆ ಬುಕ್ಕಲ್ಲಿ, ಲಿಪಿನಲ್ಲಿ, ಪ್ರಿಂಟಿಂಗು ಇವೆಲ್ಲ ಯಾರು ಮಾಡಿದ್ರು? ಅವೆಲ್ಲ ಇದ್ರಿಗೇನು ಶಬ್ದಗಳೇನು ಕಣ್ಣಿಗೇನು ಕಾಣಿಸೋದಿಲ್ಲ. ಯಾವಾಗಲೂ ಸೃಷ್ಟಿ ಆದಾಗ ಆ ಶಬ್ದಗಳು ಬಂದು ಹೋಗ್ಬಿಟ್ಟಿರ್ತವೆ. ಅವೆಲ್ಲ ಮತ್ತೆ ಯಾರು ಕ್ಯಾಚ್ ಮಾಡಿಕೊಂಡು ಪುಸ್ತಕದಲ್ಲಿ ಬರೆದ್ರು ಅಂದರೆ ಅದಕ್ಕೆ ಮಂತ್ರದ್ರಷ್ಟಾರಹ ಅಂತಾರೆ. ಋಷಿಗಳನ್ನು ನಾವು ಧ್ಯಾನ ಜಪ ಮಾಡ್ಕೊತಾ ಇದ್ದರೆ ಅವ್ರಿಗೆ ಈ ಪ್ರಾಕೃತಿಕ ತತ್ವಗಳು ಅವೆಲ್ಲ ಕೂಡ ಅದನ್ನು ನೋಡೋ ಅಂಥ ಸಾಮರ್ಥ್ಯ ಬರುತ್ತೆ ಋಷಿಗೆ. ಅದಕ್ಕೆ ಆ ಮಂತ್ರದ್ರಷ್ಟಾರರು ಅವರು ಅದನ್ನು ಲಿಪಿಬದ್ಧದಲ್ಲಿ ಗ್ರಂಥಗಳಲ್ಲಿ ಬರೆದಿರ್ತಾರೆ ಆ ಥರ. ಬಟ್ ಸ್ಮೃತಿ ಗ್ರಂಥಗಳು ಹಂಗಲ್ಲ. ಸ್ಮೃತಿ ಗ್ರಂಥಗಳು ಋಷಿಗಳು ಮಾಡಿರ್ತಾರೆ. ಅದಕ್ಕೆ ಸ್ಮೃತಿಯಲ್ಲಿ ಏನಾದರೂ ಒಂದು ವಿಷಯ ಬಂದರೆ ಅದೇ ಥರ ವೇದದಲ್ಲಿ ಇದೆಯಾ ಮಾತು, ಇದು ವೇದಕ್ಕೆ ಅನುಕೂಲವಾದ ಮಾತು ಇದೆಯಾ ಅಂದರೆ ಆವಾಗಲೇ ಅದನ್ನು ವಿಶ್ವಾಸ ಮಾಡಬೇಕು. ಆ ಥರ ರೂಲ್ ಇರುತ್ತೆ. ವೇದಕ್ಕೆ ವಿರುದ್ಧವಾಗಿ ಯಾವುದಾದ್ರೂ ಸ್ಮೃತಿ ಗ್ರಂಥದಲ್ಲಿ ಏನಾದರೂ ಒಂದು ಸ್ಟೇಟ್ಮೆಂಟ್ ಇತ್ತಂದರೆ ಅದನ್ನು ನಾವು ಪ್ರಮಾಣ ಆಗಿ ತಗೋಬಾರ್ದು. ಆದ್ದರಿಂದ ಅಂಥ ಸ್ಮೃತಿ ಗ್ರಂಥಗಳಲ್ಲಾಗಲಿ ಮತ್ತು ಕರ್ಮಣ ಬುದ್ಧೇಹೇ ಸಮುಚ್ಚಯೇ ಅಭಿಪ್ರೇತೆ ವಿಭಾಗವಚನಾದಿ ಸರ್ವಂ ಅನುಪಪನ್ನಂ. ಯಾವುದೇ ಒಂದು ಸ್ಮೃತಿ ಗ್ರಂಥದಲ್ಲಾಗಲಿ ನಿಮಗೂ ಸಿಗೋದಿಲ್ಲ. ಜ್ಞಾನ ಕರ್ಮ ಸಮುಚ್ಚಯ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಕ್ವೈಟ್ ಆಪೋಸಿಟ್ ಮಾರ್ಗಗಳು, ಪ್ರವೃತ್ತಿ ನಿವೃತ್ತಿ ಮಾರ್ಗಗಳು. ಯಾಕಂದರೆ ನಾನು ಕರ್ತ ಅಲ್ಲ, ಭೋಕ್ತ ಅಲ್ಲ, ಸಚ್ಚಿದಾನಂದ ಸ್ವರೂಪ ಅನ್ನೋವನು, ನಾನು ಕರ್ಮದಲ್ಲಿ ಪ್ರವೃತ್ತಿ ಆಗೋವನು, ನಾನು ಕರ್ತ ಅಂತ 100% ಇದ್ದಾಗಲೇ ಅವನೇನಾದರೂ ಮಾಡೋದಕ್ಕಾಗುತ್ತೆ ಕೆಲಸ. ಇಲ್ಲಾಂದರೆ ಅವನೇನು ಒಂದು ಕ್ರಿಯೆ ಕೂಡ ಮಾಡೋದಕ್ಕಾಗೋದಿಲ್ಲ. ಈ ಥರ ಕ್ವೈಟ್ ಆಪೋಸಿಟ್ ಇದ್ದಾಗಿಂದ ಜ್ಞಾನ ಕರ್ಮ ಒಟ್ಟಿಗೆ ನಡೆಯೋದಿಲ್ಲ ಅಂದ್ಬಿಟ್ಟು. ಮತ್ತು ಕಿಂಚ ಕ್ಷತ್ರಿಯಸ್ಯ ಯುದ್ಧಂ ಸ್ಮಾರ್ತಂ ಕರ್ಮ ಸ್ವಧರ್ಮ ಇತಿ ಜಾನತಃ. ಕ್ಷತ್ರಿಯ ಧರ್ಮಗಳು ಅದು ಅವ್ರಿಗೆ ವಿಧಿವತ್ತಾಗಿ ಬಂದಂಥ ಕರ್ಮಗಳಂತ ಗೊತ್ತಿದ್ದು ಕೂಡ ಅರ್ಜುನ ಅಲ್ಲಿ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಿಸಿ ಇತಿ ಉಪಾಲಂಬ ಅನುಪಪನ್ನಃ. ಅದು ಘೋರವಾದ ಕರ್ಮದಲ್ಲಿ ನನ್ನನ್ನು ಯಾಕೆ ಇನ್ವಾಲ್ವ್ ಮಾಡ್ತಾ ಇದೆಯಾ ಅಂತ ಹೇಳ್ತಾನೆ. ಯಾಕಂದರೆ ಆಪ್ಷನ್ ಇದ್ದಿದ್ದಕ್ಕೆ ತಾನೇ ಈ ಪ್ರಶ್ನೆ ಬರೋದು. ಒಂದು ವೇಳೆ ಇಲ್ಲ, ನಿನಗೆ ಬೇರೆ ಆಪ್ಷನ್ ಇಲ್ಲ, ಕಂಪಲ್ಸರಿ ನೀನು ಅದು ಮಾಡಲೇಬೇಕು ಅನ್ನೋದು ಅರ್ಜುನನಿಗೆ ನಿಜವಾಗ್ಲೂ ಕೃಷ್ಣ ಪರಮಾತ್ಮ ಹೇಳಿದಿದ್ರೆ ಅವನು ಈ ಪ್ರಶ್ನೆನೇ ಕೇಳ್ತಾ ಇಲ್ಲ. ಅವನಿಗೆ ಇವಾಗ ಬೆಸ್ಟು ಸನ್ಯಾಸ ಮಾರ್ಗ, ಜ್ಞಾನ, ನಿರ್ವಿಕಲ್ಪ ಸಮಾಧಿ ಸ್ಥಿತಿ ಇವೆಲ್ಲ ಒಳ್ಳೆ ಚೆನ್ನಾಗಿ ಹೈಲೈಟಾಗಿ ಕಾಣಿಸ್ತಾ ಇದೆ. ಮತ್ತು ಕರ್ಮಯೋಗದಲ್ಲೇನೋ ಇಷ್ಟು ಭಯಂಕರವಾಗಿ ಯುದ್ಧ, ಅವ್ರನ್ನ ಸಾಯಿಸಿ ಇವ್ರು ಸಾಯಿಸಿ ಸ್ವಂತವ್ರನ್ನೇ ಸಾಯಿಸಿ ವಿಪರೀತವಾಗಿ ಹಿಂಸೆ ಕರ್ಮ ಮಾಡಬೇಕನ್ನಿಸ್ತಾ ಇದೆ. ಅವನಿಗೆ ಆಪ್ಷನಲ್ಲಿ ಕಾಣಿಸ್ತಾ ಆಪ್ಷನ್ ಕೊಟ್ಟಿದ್ದಕ್ಕೆ ಪರಮಾತ್ಮನು ಯಾವುದೋ ಒಂದು ಉತ್ತರ ಉಪದೇಶ ಕೊಟ್ಟಿದ್ದಕ್ಕೆ ಆ ಉಪದೇಶದಲ್ಲಿ 2 ಆಪ್ಷನ್ ಅರ್ಜುನ ನೋಡಿದ್ದಕ್ಕೆ ಈ ಪ್ರಶ್ನೆಗಳು ಕೇಳ್ತಾ ಇದ್ದಾನೆ. ಅಷ್ಟು ಘೋರವಾದ ಯುದ್ಧದಲ್ಲಿ ನನ್ನನ್ನು ಯಾಕೆ ನೀನು ನಿಯೋಗಿಸ್ತಾ ಇದೆಯಾ? ಇದು ಬೆಸ್ಟು, ಶಾಂತವಾಗಿ, ಯಾರಿಗೂ ಹಿಂಸೆ ಇಲ್ಲ, ಸನ್ಯಾಸ ಮಾರ್ಗದಲ್ಲಿ ನನಗೆ ಇದರಲ್ಲೂ ಈ ಮಾರ್ಗಕ್ಕೆ ಹೋಗಿ ನೀನು ನಿರ್ವಿಕಲ್ಪ ಸಮಾಸ್ಥಿತಿಗೆ ಹೋಗೋದು ಹೇಳ್ಬೋದಾಗಿತ್ತಲ್ಲ ಅಂತ. ಈ ಪ್ರಶ್ನೆ ಕೇಳೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಪರಮಾತ್ಮ 2 ಮಾರ್ಗಗಳ ಬಗ್ಗೆ ಉಪದೇಶ ಮಾಡಿದ್ದ ಅಂದ್ಬಿಟ್ಟು. ಇದರಿಂದ ಮತ್ತು ಇವೆಲ್ಲ ನೋಡ್ಕೊಂಡ್ಮೇಲೆ ತಸ್ಮಾತ್ ಗೀತಾಶಾಸ್ತ್ರೇ ಈಶನ್ ಮಾತ್ರೇನಾಪಿ. ಅದಕ್ಕೆ ಈ ಗೀತಾಶಾಸ್ತ್ರದಲ್ಲಿ ಈಶನ್ ಅಂದರೆ ಸ್ವಲ್ಪ ಕೂಡ ಶ್ರೌತೇನ ಸ್ಮಾರ್ತೇನ ಕರ್ಮಣ, ಶ್ರೌತ ಶ್ರುತಿಯಿಂದ ಆಗಲಿ ಸ್ಮೃತಿ ಗ್ರಂಥಗಳಿಂದ ಆಗಲಿ ಕರ್ಮಣ ಆತ್ಮಜ್ಞಾನಸ ಸಮುಚ್ಚಯ, ಕರ್ಮ ಜೊತೆ ಆತ್ಮಜ್ಞಾನದ ಸಮುಚ್ಚಯವು
ನಾ ಕೇನಚಿತ್ ದರ್ಶಯಿತು ಶಕ್ಯ ಇಂಪಾಸಿಬಲ್ ಅಂತ ಯಾರಿಂದನೂ ತೋರಿಸೋದಕ್ಕೆ ಜ್ಞಾನಕರ್ಮ ಸಮುಚ್ಚಯ ಅಂತ ಇಂಪಾಸಿಬಲ್, ಅದು ತೋರಿಸೋದಕ್ಕೆ ಆಗೋದೇ ಇಲ್ಲ ಅಂತ ನಿಶ್ಚಯ ಮಾಡಿಬಿಡ್ತಾನೆ. ಇದು ಚೆನ್ನಾಗಿ ವಿಚಾರ ಮಾಡ್ಕೋಬೇಕು. ಫಸ್ಟ್ ಆಫ್ ಆಲ್ ನಾವು ಕರ್ಮಯೋಗದಲ್ಲಿ ಎರಡು ಇರುತ್ತೆ. ಒಂದು ಕೋರಿಕೆ ಇದ್ದು ಮಾಡೋದು, ಕೋರಿಕೆಗಳಿದ್ದು ಮಾಡೋದು. ಅದು ಶಾಸ್ತ್ರವಿಹಿತ ಕರ್ಮಗಳು ಮಾಡ್ಕೊಂಡು ಹೋದರೂ ಕೂಡ ಅದು ಕೂಡ ಅದರಿಂದ ಏನು ನರಕ ಪ್ರಾಪ್ತಿ ಅವೆಲ್ಲ ಏನಿರೋದಿಲ್ಲ. ಮತ್ತೆ ಇನ್ನೊಂದು ಸತಿ ಮನುಷ್ಯ ಜನ್ಮ ಎತ್ತಬೇಕಂತ ಇಷ್ಟ ಇದ್ರಾಗ ಮತ್ತೆ ಅವನು ಮನುಷ್ಯ ಜನ್ಮಕ್ಕೆ ಅನುಕೂಲವಾದಾಗ ಏನೇನೆಲ್ಲ ಪುಣ್ಯ ಕರ್ಮಗಳಿರ್ತಾವೆ ಅದು ಮಾಡ್ಕೊತಾ ಇರ್ಬೋದು. ಕೆಲವರಿಗೆ ಸ್ವರ್ಗ ಹೋಗಿ ಅಲ್ಲಿ ಉತ್ತಮವಾದ ಸುಖನ ಹೊಂದಬೇಕಂತಿರುತ್ತೆ, ಅವರು ಅದನ್ನು ಮಾಡ್ಬೋದು. ಆ ಥರ ಅದೇನು ಶಾಸ್ತ್ರ ನಿಷಿದ್ಧೇನಿಲ್ಲ. ಬಟ್ ಅದರಲ್ಲಿ ಸ್ವಲ್ಪ ಎಲ್ಲ ನೋಡಿಬಿಟ್ಟು ಅನುಭವ ಎಲ್ಲ ಇರುತ್ತಲ್ಲ. ಇವಾಗ ಪ್ರತಿಯೊಂದು ಅನುಭವ ಮಾಡಿ ಅರ್ಥ ಮಾಡ್ಕೋಬೇಕಂತೇನಿಲ್ಲ. ಬೆಂಕಿಯನ್ನು ಮುಟ್ಕೊಳ್ದಿರೋ ಕೂಡ ಹತ್ರ ಹೋದರೂ ಕೂಡ ಅದು ಸುಡುತ್ತೆ ಅಂತ ತಿಳ್ಕೊಬೋದು. ಅದೇ ಥರ ಯುಕ್ತಿಯಿಂದ ಈ ಲೋಕದಲ್ಲಿ ಕರ್ಮದಿಂದ ಉತ್ಪನ್ನ ಪುಣ್ಯ ಪಾಪ ಕರ್ಮಗಳಿಂದ ಈ ಲೋಕದಲ್ಲಿ ಏನು ಬಂದಿದೆಯೋ ಇಲ್ಲಿ ಸುಖ ದುಃಖಗಳು ಅನಿವಾರ್ಯವಾಗಿದೆ, ಟೆಂಪ್ರವರಿನೆಸ್ ಇದೆ. ಮತ್ತು ಸ್ವರ್ಗಲೋಕ ಕೂಡ ಅದೇ ಪುಣ್ಯ ಪಾಪ ಕರ್ಮದಿಂದ ಉತ್ಪನ್ನ ಆಗಿರೋದು. ಮತ್ತು ಅಲ್ಲಿ ಅಷ್ಟೊಂದು ಉತ್ಕೃಷ್ಟವಾದ ಭೋಗ ಅನುಭವ ಮಾಡಿದ ಮೇಲೆ ಮತ್ತೆ ಕೆಳಗಡೆ ಲೆವೆಲ್ ಬರಬೇಕಂದ್ರೆ ತುಂಬ ದುಃಖ ಆಗುತ್ತಂತೆ. ಅಲ್ಲಿ ಸ್ವರ್ಗದಲ್ಲಿ ಪುಣ್ಯ ಯಾವತ್ತು ಕ್ಷೀಣ ಆಗಿಬಿಟ್ಟಿರುತ್ತೋ ಇನ್ನು ಮೇಲ್ಗಡೆಯಿಂದ ಹೋಗಿ ಅಂದ್ಬಿಡ್ತಾರಂತೆ. ಮನಸ್ಸೇ ಇರೋದಿಲ್ವಂತೆ, ಎಲ್ಲ ಎಳ್ಕೊಂಡು ಬಂದು ಮೇಲ್ಗಡೆಯಿಂದ ತಳ್ಳಿಬಿಡ್ತಾರಂತೆ. ಪುಣ್ಯ ಕ್ಷೀಣ ಆದಮೇಲೆ 1 ಸೆಕೆಂಡ್ ಇಟ್ಕೊಡೋದಿಲ್ವಂತೆ. ಅದು ತುಂಬ ಕ್ರೂರದಿಂದ ಹಂಗೆ ತಳ್ಳಿಬಿಡ್ತಾರಂತೆ. ಆವಾಗ ಆ ದುಃಖ ಅದೇನೋ ಅಂತಾರಲ್ಲ, ಹೂ ಮಾರಿರೋನು ಕಟ್ಟಿಗೆ ಮಾಡ್ಕೊಂಡು ಜೀವನ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ಅಲ್ಲಿ ಅಷ್ಟೊಂದು ಸ್ವರ್ಗದಲ್ಲಿ ಉತ್ಕೃಷ್ಟವಾದ ಭೋಗನ ಅನುಭವ ಮಾಡಿರ್ತಾನೆ. ಯಾವಾಗಲೂ 30 ವರ್ಷ ವಯಸ್ಸಿನಲ್ಲಿರ್ತಾರೆ, ಹಸಿವಿಲ್ಲ, ಬಾಯಾರಿಕೆ ಇಲ್ಲ, ರೋಗಗಳಿಲ್ಲ, ವೃದ್ಧಾವಸ್ಥೆ ಇಲ್ಲ. ಅಂದ್ಕೊಂಡು ವಿಷಯ ಸ್ಮರಣೆ ಮಾಡಿದ್ರೆ ಮುಂದುಗಡೆ ಬಂದ್ಬಿಡುತ್ತೆ. ಅಂಥ ಉಚ್ಚುಕೋಟಿ ಸ್ಥಿತಿಯಲ್ಲಿಂದ ನೆಕ್ಸ್ಟ್ ಅವ್ನಿಗೆ ಗೊತ್ತಾಗ್ಬಿಡುತ್ತೆ ಭೂಲೋಕದಲ್ಲಿ ಮತ್ತೆ ಆ ಗರ್ಭದಲ್ಲಿಂದ ಹಿಡಿದು ಸಾಯೋ ತನಕ ಎಲ್ಲ ಒದೆಗಳೇ ದುಃಖ 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 ದುಃಖ. ಮತ್ತು ಎಕ್ಸ್ಟ್ರಾರ್ಡಿನರಿ ಪ್ರಾಬ್ಲಮ್ಸ್ ಮನಸ್ಸು ಅಂತಿರುತ್ತೆ, ಸಿಕ್ಕಾಪಟ್ಟೆ ಸಮಸ್ಯೆಗಳಿರುತ್ತೆ. ಅದು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅದು ಅನಿರ್ವಚನೀಯ. ಸಂಸಾರದ ದುಃಖ ಕೂಡ ಅನಿರ್ವಚನೀಯ. ಮತ್ತು ಅದನ್ನು ಮುಂಚೆ ಮೇಲಿಂದಲೇ ನೋಡ್ತಾ ಇರ್ತಾನೆ, ತುಂಬ ದುಃಖ ಆಗುತ್ತಂತೆ. ನಾನು ಮೊನ್ನೆ ಕೂಡ ಹೇಳ್ದಲ್ಲ, ಬಿಲ್ ಗೇಟ್ಸು ಅವನು ಆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಇನ್ನೊಂದು ಸತಿ ಜನ್ಮ ಬಂದರೆ ತುಂಬ ಪೂರ ಪರ್ಸನ್ ಆಗಿಬಿಟ್ಬೇಕು ಅಂದ್ಬಿಟ್ಟು. ಏನೋ ಹಂಗೆ ಆ ಥರ ನಿರ್ಣಯ ಯಾಕೆ ಬಂದಿದೆ ಅಂದರೆ, ಅವನಿಗೆ ಟಾಪ್ ಪೊಸಿಷನಲ್ಲಿ ಒಂದು ಸತಿ ನಂಬರ್ 1 ರಿಚೆಸ್ಟ್ ಪರ್ಸನ್ ಅಂತ ಇದಾಗ್ಬಿಟ್ಟಿದೆ, ಫೇಮಸ್ ಆಗಿಬಿಟ್ಟಿದ್ದಾನೆ. ಎಲ್ಲಿ ಸೆಕೆಂಡ್ ಪೊಸಿಷನ್ಗೆ ಬಂದುಬಿಡ್ತೀನೋ, 10th ಪೊಸಿಷನ್ಗೆ ಬಂದುಬಿಡ್ತೀನೋ ಅಂತ ಆ ನಂಬರ್ 1 ಪೊಸಿಷನ್ನ ಮೇಂಟೈನ್ ಮಾಡೋದಕ್ಕೆ ನಿದ್ದೆ ಇಲ್ದಿರೋ ಟೆನ್ಷನ್ನಿಂದ ಮೇಂಟೈನ್ ಮಾಡೋ ಆ ಸ್ಟೇಟಸನ್ನು ಮೇಂಟೈನ್ ಮಾಡೋಕ್ಕೆ ತುಂಬ ನೆಮ್ಮದಿಯನ್ನು ಹಾಳು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಆದ್ದರಿಂದ ಅದು ಅಷ್ಟೇ ಹಂಗಿರುತ್ತೆ. ಮತ್ತು ಉತ್ಕೃಷ್ಟ ಭೋಗನ ಒಂದು ಸತಿ ಅನುಭವ ಮಾಡಿಬಿಟ್ರೆ ಮತ್ತೆ ಅದೇ ಅಭ್ಯಾಸ ಆಗಿಬಿಡುತ್ತೆ. ನಮ್ಮ ಮಾರ್ಕಂಡೇಯ ಸನ್ಯಾಸಾಶ್ರಮದಲ್ಲಿ ಕೆಲವರು ಅಲ್ಲಿ ಫಿಲ್ಟರ್ ನೀರು ಇರುತ್ತೆ, ಟ್ಯಾಪ್ ವಾಟರ್ ಇರುತ್ತೆ. ಅದು ಬೋರ್ವೆಲ್ ಹಾಕಿದ್ದಾರೆ. ಆತ ಫಿಲ್ಟರ್ ನೀರು ಕುಡಿತಾ ಇದ್ದಾರೆ, ಟ್ಯಾಪ್ ವಾಟ್ರೇ ಕುಡಿತಾ ಇದ್ದೆ. ನಾನು ಕೇಳಿದೆ, ಯಾಕೆ ಫಿಲ್ಟರ್ ನೀರು ಕುಡಿಬೋದ್ರೆ ಟ್ಯಾಪ್ ವಾಟರ್ ಅಂದರೆ, ನೋಡಪ್ಪ ನಾನು ಹೆಚ್ಚು ನರ್ಮದ ಪರಿಕ್ರಮ ಮಾಡ್ತಾಯಿರ್ತೀನಿ. ಪರಿಕ್ರಮ ಮಾಡಿದಾಗ ಹೋಗಿದ್ದ ಜಾಗದಲ್ಲೆಲ್ಲ ಫಿಲ್ಟರ್ ನೀರು ಸಿಗೋದಿಲ್ಲ. ಈಗ ಫಿಲ್ಟರ್ ನೀರು ಅಭ್ಯಾಸ ಮಾಡ್ಕೊಂಡ್ಬಿಟ್ನ ಮತ್ತು ಬಾಡಿ ಅದಕ್ಕೆ ಅಡಿಕ್ಟ್ ಆಗಿಬಿಡುತ್ತೆ. ಮತ್ತು ಆ ಫಿಲ್ಟರ್ ನೀರು ಇಲ್ಲ ಅಂದ್ರೇನ ಅದು ಏನೋ ಒಂದು ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಇವೆಲ್ಲ ದೊಡ್ಡ ಟ್ರ್ಯಾಪು, ಕಂಫರ್ಟ್ ಝೋನ್ಸ್ ಎಲ್ಲ ದೊಡ್ಡ ಟ್ರ್ಯಾಪು. ಅವೆಲ್ಲ ನಮ್ಮನ್ನು ಎಂಥ ಸಂಸ್ಕಾರ ಇದು ಮಾಡಿಬಿಡ್ತಾ. ಅದಕ್ಕಿಂತ ಮತ್ತೆ ಸ್ವಲ್ಪ ಕಡಿಮೆ ಕಂಡೀಷನ್ ಪರಿಸ್ಥಿತಿ ಬಂತಂದ್ರೆ ಮತ್ತೆ ದುಃಖ. ಆ ಥರ ಸ್ವರ್ಗದಿಂದ ಕೆಳಗಡೆ ಬರುವಾಗ ಅಷ್ಟೊಂದು ದುಃಖದಲ್ಲಿ ಬಾಡಿ ಟೆಂಪರೇಚರ್ ಎಲ್ಲ ಜಾಸ್ತಿ ಆಗಿಬಿಟ್ಟು ಆ ಹೀಟಿಗೆ ಆ ಶರೀರ ಕರಗೋಗ್ಬಿಡುತ್ತಂತೆ. ಈಗಲೂ ಕೂಡ ನಮ್ಗೆ ಏನೋ ಭಯಂಕರ ದುಃಖ ಆಪತ್ತಿ ಬಂದಾಗ ಎಲ್ಲ ಹೆಂಗೆ ಒಳಗಡೆ ಬಾಡಿ ಟೆಂಪರೇಚರ್ ಹೆಚ್ಚಾಗಿ ಬೆವರೆಲ್ಲ ಬಂದ್ಬಿಡುತ್ತೆ. ಅಲ್ಲಿ ಭಯಂಕರವಾಗಿ ದುಃಖ ಬಂದ್ಬಿಟ್ಟು ಆ ಬಾಡಿ ಮೆಲ್ಟ್ ಆಗಿಬಿಡುತ್ತಂತೆ. ಮೆಲ್ಟ್ ಆಗಿಬಿಟ್ಟು ಆ ಒಂದು ಡ್ರಾಪ್ಲೆಟ್ ಬಂದ್ಬಿಟ್ಟು ಮೇಘದಲ್ಲಿ ಬಂದು ಬೀಳುತ್ತೆ. ಆ ಮೇಘದಲ್ಲಿ ಬಂದು ಬಿದ್ದ ಮೇಲೆ ಅದು ಹೆಚ್ಚು ಮೇಘಗಳು ಸಮುದ್ರದ ಮೇಲೇ ಇರ್ತಾವಂತೆ. ಆ ಸಮುದ್ರದಲ್ಲಿ ಮಳೆಯಾಗಿ ಮತ್ತೆ ಕೆಳಗಡೆ ಬಂದರೆ ನಮ್ಮದು ಪಾಪ ಪುಣ್ಯಗಳು ಲಿಸ್ಟು ದೊಡ್ಡದಾಗಿರುತ್ತೆ. ಅನಾದಿ ಕಾಲದಿಂದ ಏನೇನೆಲ್ಲ ಮಾಡ್ಕೊಂಬಂದಿರ್ತೀವಿ. ಎಲ್ಲ 84 ಲಕ್ಷ ಜೀವರಾಶಿಯಲ್ಲಿ ಯಾವ ಯೋನಿಗೆ ಹೋದರೂ ಅದಕ್ಕೆ ಸಂಬಂಧಪಟ್ಟಂಥ ಪುಣ್ಯ ಪಾಪ ಕರ್ಮ ಎಲ್ಲ ಮಾಡ್ಕೊಂಡಿರ್ತೀವಿ. ಮೀನೆತ್ತೋ ಜನ್ಮ, ಕೋತಿ ಎತ್ತೋ ಜನ್ಮ, ಎಲ್ಲ ಪ್ರಕಾರದ ಪಾಪಗಳು ಮಾಡಿ ರೆಡಿಯಾಗಿ ಇಟ್ಕೊಂಡಿರ್ತೀವಿ. ಸಂಚಿತ ಕರ್ಮ, ಅನಾದಿ ಕರ್ಮಗಳಿಂದ. ಆ ಮಳೆ ಹಣ್ಣಿ ಮೇಲ್ಗಡೆಯಿಂದ ಸಮುದ್ರದಲ್ಲಿ ಬಿತ್ತ ಯಾವುದೋ ತಿಮಿಂಗಲನೋ ಯಾವುದೋ ಮೀನು ಕಪ್ಪೆನೋ ಯಾವ್ದ್ರ ಹೊಳಿತ ಮತ್ತು ಅಲ್ಲೊಂದು ಜನ್ಮ ತಗೊಂಡು
ಮತ್ತೆ ಆ ಜನ್ಮ ಅದು ಪೂರ್ತಿ ಆದಮೇಲೆ ಮತ್ತೆ ಎವಾಪರೇಟ್ ಆಗಿ ಮತ್ತೆ ಮೇಘಕ್ಕೆ ಹೋಗಿ ಮತ್ತೆ ಅದೆಲ್ಲಾದರೂ ಕಾಡು ಮೇಲೆ ಬಿತ್ತ ಮಲೆ ಅಲ್ಲಿ ಮತ್ತೆ ವೈಲ್ಡ್ ಅನಿಮಲ್ಸು ಆ ಅನಿಮಲ್ಸ್ ಆಗಿ ಜನ್ಮ ತಗೊಂಡು ಅದು ಮುಗಿಸ್ಕೊಂಡು ಮತ್ತೆ ಮೇಘಕ್ಕೆ ಹೋಗಿ ಮತ್ತೆ ಅದ್ಯಾವುದೋ ಒಳ ಗದ್ದೆಯಲ್ಲಿ ಬಿದ್ದರೆ ಆ ಧಾನ್ಯ ಮತ್ತು ಹಣ್ಣು ಯಾರಾದ್ರೂ ಬ್ರಹ್ಮಚಾರಿಗಳು ಸನ್ಯಾಸಿಗಳು ತಿಂದ್ರೆಗನ ಅಲ್ಲಿ ಜನ್ಮ ತೊಗೊಳಕ್ಕಾಗೋದಿಲ್ಲ. ಅವ್ರು ಮೂತ್ರದಲ್ಲಿ ಮತ್ತೆ ವಾಪಸ್ ಹೋಗಿ ಮತ್ತೆ ಮೇಘಕ್ಕೆ ಹೋಗಿ ಅದು ಎಂಥ ಜಾಗದಲ್ಲಿ ಮಳೆ ಬಿಡಬೇಕಂದ್ರೆಗನ ಯಾರೋ ಒಬ್ಬ ಸದ್ಗೃಹಸ್ಥ ತಿಂದು ಅವನಿಗೆ ಮಕ್ಕಳು ಹುಟ್ಟು ಸಂಭಾವನೆ ಇದ್ದರೆ ಅಲ್ಲಿ ಮತ್ತೆ ಮನುಷ್ಯ ಜನ್ಮ ತಗೊಳ್ಳೋ ಚಾನ್ಸ್ ಇರುತ್ತೆ. ತುಂಬ ದೊಡ್ಡ ಸ್ಟೋರಿ ಇದೆ ಚಾಂದೋಗ್ಯ ಉಪನಿಷತ್ತಲ್ಲಿ. ಅಲ್ಲಿ ಒಂದೊಂದು ಜನ್ಮ ತಗೊಂಡು ಮರಗಿಡಗಳು ಕೆಲವೊಂದು ಜನ್ಮ ಬಂದಿರುತ್ತಂತೆ. ಆ ನದಿ ಪಕ್ಕದಲ್ಲಿರುತ್ತಂತೆ ಮರ, ಆದರೂ ಕೂಡ ಅದರ ಬೇರು ಆ ನೀರನ್ನು ಟಚ್ ಮಾಡಲಿಲ್ಲ ಅಂದರೆ ನೀರನ್ನು ನೋಡ್ತಾ ನೋಡ್ತಾ ಒಣಗಬೇಕಾಗೋ ಪರಿಸ್ಥಿತಿ ಬರುತ್ತಂತೆ. ಸಿಕ್ಕಾಪಟ್ಟೆ ದುಃಖಿ ಆಗುತ್ತಂತೆ ಆ ಮರ. ಅಷ್ಟು ಅಂಥ ಭಯಂಕರವಾದೆಲ್ಲ ಇವನಿಗೆ ನಾವು ಅನ್ಕೋತೀವಿ ಏನಾಗುತ್ತೆ ಮರ ಥರ ಜನ್ಮ ಬಂದರೆ ಏನಾಗುತ್ತೆ ಅಂತ. ಅವೆಲ್ಲ ಸಿಕ್ಕಾಪಟ್ಟೆ ಇನ್ನೂ ಹೆಚ್ಚು ದುಃಖ ಇರೋದು. ಕೆಳಗಡೆ ಯೋನಿಗಳಿಗೆಲ್ಲ ಏನೆಲ್ಲ ಹೋಗ್ತೀವೋ ಅವಕ್ಕಿನ್ನೂ ಹೆಚ್ಚು ದುಃಖ ಇರುತ್ತೆ. ಈಗಂದರೆ ಮನುಷ್ಯ ಸ್ವಲ್ಪ ಪಶುಗಳಿಗಿಂತ ಜಾಸ್ತಿ ಟೆನ್ಷನ್ ಪ್ರಾಬ್ಲಮ್ಸ್ ಎಲ್ಲ ತಲೆ ಮೇಲೆ ಹಾಕ್ಕೊಂಡು ಪಶುಗಳಿಗಿಂತ ವರ್ಷಾಗಿ ದುಃಖ ಅನುಭವ ಮಾಡ್ತಾಯಿದ್ದಾರೆ. ಇಲ್ಲಾಂದರೆ ಮ್ಯಾಕ್ಸಿಮಮ್ ಪ್ರಾಣಿ ಪಕ್ಷಿಗಳಿಗೆ ಹೆಚ್ಚು ದುಃಖ ಇರುತ್ತೆ. ಅವೆಲ್ಲ ಇಷ್ಟೊಂದು ಸಮಸ್ಯೆಗಳಿರ್ತವೆ. ಈ ಥರ ಅದರಿಂದ ಕರ್ಮದಲ್ಲಿ ಈ ಥರ ದೋಷಗಳನ್ನು ಯಾರು ನೋಡಿಬಿಟ್ಟಿರ್ತಾರೆ, ಬೇಡಪ್ಪ ಇವೆಲ್ಲ ವಿಚಾರದಿಂದ ಕೂಡ ತಿಳ್ಕೊಬೋದು. ಇನ್ನೂ ಸರ್ವ ವೇದಾಂತ ಸಿದ್ಧಾಂತ ಸಾರಾಂತ ಗ್ರಂಥ ಸ್ಟೆಪ್ ಬೈ ಸ್ಟೆಪ್ ಆಗಿ ದೋಷ ದರ್ಶನ ಮಾಡಿಸ್ತಾರೆ. ಹುಟ್ಟಿದಾಗಿಂದ ಸಾಯೋ ತನಕ ಎಷ್ಟೊಂದು ಸಮಸ್ಯೆಗಳಿದೆ ಅಂದ್ಬಿಟ್ಟು ಗರ್ಭಾವಸ್ಥೆಯಿಂದ ವಯಸ್ಸಾಗೋ ಅಲ್ಲಿ ತನಕ ಇನ್ನು ಎಲ್ಲ ಪ್ರಾಬ್ಲಮ್ಸು ದೋಷ ದರ್ಶನ ಮಾಡಿದ್ಮೇಲೆ ವೈರಾಗ್ಯ ಬರುತ್ತೆ. ವೈರಾಗ್ಯ ಬಂದ್ಬಿಟ್ಟು ಇಲ್ಲಪ್ಪ ಇದಕ್ಕೆ ಯಾವುದೋ ಒಂದು ಫುಲ್ ಸ್ಟಾಪ್ ಇಟ್ಕೋಬೇಕು, ಎಷ್ಟು ಸತಿ ಹುಡ್ತಾ ಇರಬೇಕು, ಎಷ್ಟು ಸತಿ ಈ ಸಮಸ್ಯೆಗಳನ್ನು ಅನುಭವ ಮಾಡ್ತಾ ಇರಬೇಕು, ಇನ್ನು ಸಾಕಾಗಿದೆ ನನಗೆ ಅಂದ್ಬಿಟ್ಟು ಯಾರಿಗೂ ವೈರಾಗ್ಯ ಬರುತ್ತೋ ಅವನಿನ್ನ ಮತ್ತೆ ಜ್ಞಾನ ಮಾರ್ಗಕ್ಕೆ ಬಂದುಬಿಡ್ತಾನೆ. ಸಾಧನ ಚತುಷ್ಟಯ ಸಂಪತ್ತಿಯನ್ನು ಓದಿಬಿಟ್ಟು ಇನ್ನು ಇದಕ್ಕೊಂದು ಈ ಸುಖ ದುಃಖಗಳಿಗೆ ಜನ್ಮ ಮರಣ ಚಕ್ರಗಳಿಗೆ ಒಂದು ಫುಲ್ ಸ್ಟಾಪ್ ಇಟ್ಕೊಂಡು ಪ್ರಶಾಂತವಾಗಿ ಇನ್ನು ಸೈಲೆಂಟ್ ಆಗಿಬಿಡ್ಬೇಕಪ್ಪ. ಅವನ ನಿಶ್ಚಯ ಇದೆ ಇರ್ತದೆ. ದೋಷ ದರ್ಶನದಲ್ಲಿ ಸಾಸಿವೆ ಬೀಜಷ್ಟು ಸುಖಕ್ಕೆ ಸಮುದ್ರದಷ್ಟು ಕಷ್ಟ ಇದೆ ಎಲ್ಲೋದ್ರೂ ಕೂಡ. ಆ ತೆಲುಗುನಲ್ಲಿ ಒಂದು ಡೈಲಾಗ್ ಅಂತಿರ್ತಾರಲ್ಲ, ಸುಖಂ ಯವರು ಕೋರ್ಕೋಡು ಕಾకపోతే ಇಂಥ ಮೂಲ್ಯಾನಿಕ ಅಂತ. ಸುಖವನ್ನು ಯಾರು ಇಷ್ಟಪಡೋದಿಲ್ಲ, ಬಟ್ ಇಷ್ಟೊಂದು ಕಾಸ್ಟ್, ಇಷ್ಟೊಂದು ಹೆವಿ ಕಾಸ್ಟ್ ಪೇ ಮಾಡಬೇಕಾ, ಅದ್ರ ಹಿಂದ್ಗಡೆ ಎಷ್ಟೊಂದು ಪರಿಶ್ರಮ ಇರುತ್ತೆ, ಎಷ್ಟೊಂದು ದುಃಖಾಂತ ನಾಟಕ ಇರುತ್ತೆ ಅಂತ ಈ ಥರ ವಿಚಾರ ಮಾಡಿ ಅವನು ಜ್ಞಾನ ಮಾರ್ಗಕ್ಕೆ ಬರ್ತಾನೆ. ಈ ಥರ ಎಲ್ಲ ಶಾಸ್ತ್ರ, ಉಪನಿಷತ್ತು, ಸ್ಮೃತಿ ಗ್ರಂಥಗಳು ಎಲ್ಲ ಕೂಡ ಈ ಥರ ಎರಡು ಮಾರ್ಗಗಳ ಬಗ್ಗೆ ಇಲ್ಲಿ ಡೀಟೇಲ್ಸ್ ಬರ್ತಾ ಇರ್ತವೆ. ಇದೇ ಥರ ಇನ್ನೂ ಸ್ವಲ್ಪ ಯುಕ್ತಿಗಳಿಂದ ಇನ್ನೂ ಸ್ವಲ್ಪ ಭಾಷ್ಯ ಇದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.